ಸಾರಿ ಫಾರ್ ಯುವರ್ ಲಾಸ್. ನಾವು ಅವತ್ತಿಂದ ನಿಮ್ಗೆ ಹೇಳಕ್ ಆಗ್ಲಿಲ್ಲ, ನೀವು ತುಂಬಾ ದುಃಖದಲ್ಲಿದ್ರಿ. ಇವಾಗ ಒಂದು ತಿಂಗಳ ನಂತರ ಅವ್ರ ಆತ್ಮಹತ್ಯೆ ಪ್ರಕರಣಕ್ಕೆ ಒಂದು ಹೊಸ ತಿರುವು ಸಿಕ್ಕಿರ್ತಕ್ಕಂಥದ್ದು, ಡೆತ್ ನೋಟ್ ಏನೋ ಪತ್ತೆಯಾಗಿ ಅದರ ಬೇಸ್ ಮೇಲೆ ನೀವು ಈಗ FIR ಮಾಡಿರ್ತಕ್ಕಂಥದ್ದು, ಏನೆಲ್ಲ ಆಯ್ತು ಮೇಡಮ್? ಸರ್ ಏನಿಲ್ಲ ಸರ್, ಮನೇಲಿ ಫಸ್ಟ್ ತಾಯಿ ಹೋಗ್ಬಿಟ್ರು. ತಾಯಿ ಹೋಗಿ 15 ದಿವಸಕ್ಕೆ ಯಜಮಾನ್ರದ್ದು ಈ ಥರ ಆಯಿತು. ಆ ಶಾಕಲ್ಲಿ ನಮ್ಗೆ ಏನಾಯಿತು ಅಂತ ನಮಗೆ ಗೊತ್ತಿಲ್ಲ, ಏನು ನಡೀತಾ ಇದೆ ಲೈಫಲ್ಲಿ ಅಂತ. ಅದಾದಮೇಲೆ ಅಕ್ಕಂದರು ಭಾವಂದರು ಎಲ್ಲ ಪಾಪ ಬಂದು, ನಾನು ಸ್ನೇಹಿತ ತುಂಬ ನೊಂದ್ಕೊಂಡಿದ್ದೀವಿ, ಆಗ್ತಾಯಿಲ್ಲ ಅಂತ. 4 ಜನದ್ದು ತುಂಬ ಅಟ್ಯಾಚ್ಮೆಂಟ್ ಇತ್ತು. ಈ ಮನೆ ನಾನು ಅವ್ರು ಸೇರಿ ಕಟ್ಟಿದ್ದು. ಇವತ್ತು ಈ ಮನೇಲಿ ಅವರೇ ಇಲ್ಲ ಅನ್ನೋ ನಮಗಿರೋಕ್ಕಾಗ್ತಾಯಿಲ್ಲ, ಅಷ್ಟು ನೋವಲ್ಲಿದ್ವಿ. ಹಂಗಾಗಿ ಅವರೆಲ್ಲ ಅವ್ರ ಮನೆಗೆಲ್ಲ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅಲ್ಲೂ ಇಲ್ಲಿ ಬಂದು ಓಡಾಡ್ಕೊಂಡು ಮಾಡ್ತಾಯಿದ್ವಿ. ನಾವಿನ್ನೂ ಈ ಶಾಕಿಂದ ಇನ್ನೂ ಹೊರಗಡೆ ಬಂದಿಲ್ಲ ಸರ್. ನಮ್ಮ ಉಸಿರಿರೋವರೆಗೂ ನಾವು ಬರೋಕ್ಕಾಗಲ್ಲ ಸರ್. ಬಂದಾದ್ಮೇಲೆ ಮನೆಗೆ 29ಕ್ಕೆ ಒಂದು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಬೇಕು ಅಂತ ಅರ್ಚಕರು ಹೇಳಿದ್ದಾರೆ, ನಮ್ಮ ದೀಕ್ಷಿತರು ಸರ್. ಹಂಗಾಗಿ ನಾವು ಬಟ್ಟೆಗಳನ್ನ ಅಲ್ಲಿ ಬಿಡಬೇಕಂತೆ, ಹಳೆ ಬಟ್ಟೆಗಳು ಜಗದೀಶ್ ಅವ್ರದ್ದು ಎಲ್ಲ ಯಜಮಾನ್ರದ್ದು. ಹಾಗಾಗಿ ಆ ಬಟ್ಟೆಗಳು ತೆಗೆದು, ಮತ್ತು June 3ಗೆ ಅವ್ರದ್ದು ಬರ್ಡೇ ಇದೆ, ಅದಕ್ಕೂ ಒಂದು ಪೂಜೆ ಮಾಡಿಸೋಣ. ಅವ್ರಿಗೇನು ಇಷ್ಟವಾದಿದೆಯೋ, ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ಅದೆಲ್ಲ ತೊಗೊಂಡೋಗಿ ಇದು ಮಾಡೋಣ ಅಂದ್ಕೊಂಡು ಬಂದು ವಾರ್ಡ್ರೋಬ್ ತೆಗೆದಾಗ ಬಟ್ಟೆಗಳ ಜೊತೆ ಅದು ಡೆತ್ ನೋಟ್ ಸಿಕ್ತು. ನೋಡಾದ್ಮೇಲೆ ತುಂಬ ನೋವು ಆಯಿತು, ಶಾಕು ಆಯಿತು. ಅವರು ಪಾರ್ಟ್ನರ್ಸ್ ಬಗ್ಗೆ ಬರೆದಿದ್ರು, ಈ ಥರ ಹಿಂಗೆ ಅನ್ಯಾಯ ಆಗಿದೆ. ಮೊದಲು ಯಾವಾಗಲೂ ಒಂದೊಂದು ಸರಿ ಹೇಳೋರು, ನಂಗೆ ತುಂಬ ಟೆನ್ಷನ್ ಕೊಡ್ತಾರೆ, ಕಾಟ ಕೊಡ್ತಾರೆ, ತುಂಬ ಕಿರುಕುಳ ಕೊಡ್ತಾರೆ ಅಂತೆಲ್ಲ. ಬಟ್ ಈ ಮಟ್ಟಕ್ಕಾಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಧೈರ್ಯ ಕೊಟ್ಟಿದ್ವಿ, ಇಲ್ಲ ಏನೇ ಇದ್ರೂ ಹಂಚ್ಕೊಳ್ಳಿ, ತಲೆ ಕೆಡಿಸ್ಕೊಬೇಡಿ, ಮೇಂಟೈನ್ ಮಾಡೋಣ ಅಂತ. ಬಟ್ ಈ ಲೆವೆಲ್ಗೆ ತೊಗೊಂಡೋಗ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಪಾರ್ಟ್ನರ್ ಸುರೇಶು ತುಂಬ ಅವರು ಮತ್ತು ಒಮ್ಮಣ್ಣ. ಸುರೇಶಿಂದ ತುಂಬ ಕಿರುಕುಳ ಆಗಿದೆ ಸರ್. ನನಗೂ ನನ್ನ ಮಗನಿಗೂ ಥ್ರೆಟ್ ಇದೆ. ಯಾಕಂದರೆ ಅಷ್ಟು ಸ್ಟ್ರಾಂಗಾಗಿ ಹುಲಿ ಥರ ಇದ್ದಿದ್ದು ನನ್ನ ಗಂಡನ್ನ ಕೊನೆಗೆ ತುಂಬ ಸೈಲೆಂಟ್ ಥರ ಮಾಡಿ ಅವನು ಈ ಲೆವೆಲ್ಗೆ ತೊಗೊಂಬಂದವನು. ನಾಳೆ ನನ್ನ ಮಗನ ಏನು ಮಾಡ್ತಾನೋ ಗೊತ್ತಿಲ್ಲ, ನಂಗೆ ಅದು ಭಯ ಇದೆ. ಮತ್ತು ಅವ್ರು ಬರ್ದಿರೋದೆಲ್ಲ ನಾನು ವೀಕ್ಷಿಸಿದ ಮೇಲೆ ಅವರಿಂದ ಅವರು ಪಾರ್ಟ್ನರ್ಸಿಂದ ನಮ್ಮ ಹಸ್ಬೆಂಡ್ ಮನಸ್ಸಿಗೆ ತುಂಬ ನೋವಾಗಿದೆ, ತುಂಬ ಕಿರುಕುಳ ಆಗಿದೆ. ತುಂಬ ಬೇರೆ ಥರ ಫೋರ್ಜರಿ ಮಾಡಿದ್ದಾರೆ, ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಚೆಕ್ಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ. ಈ ಥರ ಎಲ್ಲ ಮಾಡಿ ಏನೋ ಬ್ಲಾಕ್ ಮೇಲ್ ಮಾಡಿ ನಮ್ಮ ಯಜಮಾನ್ರು ಹೋಗೋರಲ್ಲ. ಯಾಕಂದರೆ ನಾವು 4 ಜನ ಒಂದೇ ಗುಡಿ ನಕ್ಕಿಗಳ ಥರ ಇದ್ವಿ. ನಮ್ಮನ್ನು ಬಿಟ್ಟು ಅವ್ರು ಯಾವತ್ತೂ ಹೋಗೋರೇ ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.